ನಾವು ಪ್ರಯತ್ನ ಬಿಡದೆ ನನ್ನಿಂದ ಆಗತ್ತೆ ಹೇಳುವಂಥ ಮೈಂಡ್ ಸೆಟ್ಟಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅಚೀವ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಒಂದು ವಿದ್ಯಾರ್ಥಿ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾ ಇದ್ದಂತೆ, ಅಯ್ಯೋ ಈ ಹುಡುಗ ಏನಿದ್ರು ಕೂಡ ಇಷ್ಟೇ, ಇನ್ನು ಮುಂದೆ ಅವನು ಪಾಸ್ ಆಗೋದೇ ಡೌಟ್ ಅಂತ ಹೇಳಿದಂಥ ವಿದ್ಯಾರ್ಥಿ ದ 4th ಅಟೆಂಪ್ಟಲ್ಲಿ ಪಾಸ್ ಆಗ್ತಾನೆ, ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡ್ತಾನೆ, ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾನೆ. ಎಲ್ಲೇ ತನಕ ಅಂತ ಹೇಳಿದರೆ IAS ಆಫೀಸರ್ ಕೂಡ ಆಗ್ತಾನೆ. ಧೀರುಭಾಯಿ ಅಂಬಾನಿ ಅವರ ಜೇಬಲ್ಲಿ ಒಂದು ಟೈಮಲ್ಲಿ ಏನೂ ಇರೋದಿಲ್ಲ, ಸ್ವಲ್ಪ ಹಣ ಇರುತ್ತೆ. 500 ರೂಪೀಸ್ ನೋಟ್ ಮುಖಾಂತರ ದೊಡ್ಡ ಕನಸನ್ನು ಕಂಡವರು ಇವರು ಪೆಟ್ರೋಲ್ ಬಂಕು ಮಾಡೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ಕೊಂಡು ಅಪಹಾಸ್ಯ ಮಾಡಿದವರು ರಿಲಯನ್ಸ್ ಹೇಳುವಂತಹ ಬಿಗ್ ಇಂಡಸ್ಟ್ರಿಯನ್ನು ಬಿಲ್ಡ್ ಮಾಡಿರುವಂತಹ ಒಂದು ಗ್ರೇಟ್ ಪರ್ಸನಾಲಿಟಿ. ಹ್ಯಾರಿ ಪಾಟರ್ ಹೇಳುವಂತಹ ಒಂದು ಫೇಮಸ್ ಬುಕ್ ಬಗ್ಗೆ ನೀವು ಕೇಳಿರಬಹುದು. 100 ಪಬ್ಲಿಷರ್ಸ್ ಅದನ್ನು ರಿಜೆಕ್ಟ್ ಮಾಡಿದರು, ಬಟ್ 13ನೇ ಒಂದು ಪಬ್ಲಿಷರ್ ಅದನ್ನು ಚೂಸ್ ಮಾಡಿಕೊಂಡು ನಾನು ಪಬ್ಲಿಷ್ ಈ ಒಂದು ಪುಸ್ತಕವನ್ನು ಮಾಡ್ತೀನಿ ಅಂತ ಎಗ್ರಿ ಆಗ್ತಾರೆ. ಇವತ್ತು ಆ ಒಂದು ಪುಸ್ತಕ ವಿಶ್ವದಾದ್ಯಂತ 500 ಮಿಲಿಯನ್ ಕಾಪೀಸ್ಗಳು ಮಾರಾಟ ಆಗಿದೆ ಅಂತ ಹೇಳಿದರೆ ನಂಬ್ತೀರಾ? ಅವರು ಕೂಡ ಅಯ್ಯೋ ನನ್ನಿಂದ ಆಗೋದಿಲ್ಲ, ಇದು ನನ್ನಿಂದ ಸಾಧ್ಯನೇ ಇಲ್ಲ ಹೇಳುವಂಥ ಮೈಂಡ್ ಸೆಟ್ಟಲ್ಲಿ ಇರ್ತಿದ್ರೆ ಇವತ್ತು ಅವರು ಯಾವುದೇ ರೀತಿಯ ಅಚೀವ್ಮೆಂಟನ್ನು ಸಾಧನೆ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ನೋಡೋದಾದರೆ ಇಲ್ಲೊಂದು ಸ್ಮಾಲ್ ಟ್ವಿಸ್ಟ್ ಇದೆ. ನಾವು ಬಹಳಷ್ಟು ಆಲೋಚನೆ ಮಾಡ್ತಾ ಇರ್ತೀವಿ, ನಾವು ಥಿಂಕ್ ಮಾಡಿದ ಹಾಗೆ ಪ್ರತಿಯೊಂದು ವಿಚಾರಗಳು ಆಗಬೇಕು ಅಂತ ಇಲ್ಲವೇ ಇಲ್ಲ. ದೆರ್ ಆರ್ ಸಮ್ ಟೈಮ್ಸ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ನಮ್ಮ ಬದುಕಲ್ಲಿ ಆಗುತ್ತೆ. ದೆರ್ ಆರ್ ಕೆಲವರು ತುಂಬ ಪ್ಲ್ಯಾನಪ್ ಮಾಡ್ತಾರೆ, ಆಯಿತಾ, ಸೇವಿಂಗ್ಸ್ ಹಾಗೆ ಮಾಡಬೇಕು, ಇದು ಮಾಡಬೇಕು. ಮಾಡುವಂಥದ್ದು, ಆಲೋಚನೆ ಇರುವಂಥದ್ದು, ಆ ಒಂದು ಇಚ್ಛಾಶಕ್ತಿ ಇರುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಬದುಕಿಗೆ ಒಂದು ಹೊಸ ಹುರುಪನ್ನು ಪ್ರತಿದಿನ ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ಮೋಟಿವೇಟ್ ಮಾಡುತ್ತೆ. ಬಟ್ ನಾವು ಮಾಡಿರುವಂಥ ಪ್ಲ್ಯಾನ್ ಅದೇ ರೀತಿ ಸಕ್ಸಸ್ ಆಗಬೇಕು ಅಂತ ಇಲ್ಲ. ಲೈಫಲ್ಲಿ ಒಂದು ಟ್ವಿಸ್ಟ್ ಇದೆಯಲ್ಲ, ಯಾವ ರೀತಿ ಇರುತ್ತೆ, ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ಕೆಲವೊಮ್ಮೆ ಇಮ್ಯಾಜಿನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ನಮ್ಮ ಬದುಕಲ್ಲಿ ಎನಿ ಟೈಮ್ ಆಗಿರಬಹುದು. ತೀರಾ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಒಂದು ಲಾಸ್ಟ್ ಮೂಮೆಂಟ್ಗೆ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ನಮಗೆ ಸ್ವಲ್ಪ ಡಿಮೋಟಿವೇಶನನ್ನು ಕೆಲವೊಂದು ಟೈಮಲ್ಲೇ ಕೊಡುತ್ತೆ. ಅದಕ್ಕೆ ಬೇಸರ ಅಂತೂ ನಾವು ಮಾಡಲೇಬಾರ್ದು. ಕೆಲವೊಂದು ಸ್ಮಾಲ್ ಸ್ಟೆಪ್ಸ್ ಕೂಡ ಒಂದು ದೊಡ್ಡ ಶಿಖರವನ್ನು ಏರಲಿಕ್ಕೆ ನಮಗೆ ಹುರುಪನ್ನು ನೀಡುತ್ತೆ. ಸೊ ಆ ಒಂದು ಮೈಂಡ್ ಸೆಟ್ಟಲ್ಲಿ ಯಾವತ್ತೂ ಕೂಡ ಇರಬೇಕು. ಈ ಒಂದು ವಿಷಯವನ್ನು ನಾನು ಕಲ್ತಿರುವಂಥದ್ದು ನಮ್ಮ ಒಂದು ಟೀಮ್ ಲೀಡ್ ಇದ್ದರು. ಸೊ ಅವರು ಯಾವತ್ತೂ ಕೂಡ ಅದೇ ರೀತಿ ಹೇಳುವಂಥದ್ದು, ಏನೋ ಒಂದು ಆಗುತ್ತೆ, ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ, ಇಷ್ಟು ನಮ್ಮಿಂದ ಆಗಬೇಕು ಹೇಳುವಂಥ ಯೋಚನೆಯಲ್ಲಿರ್ತಾರೆ. ಸಡನ್ಲಿ ಅವತ್ತಾಗಿಲ್ಲ ಅಂತ ಹೇಳಿದರೆ ಎಲ್ಲರ ಮುಖದಲ್ಲಿ ಒಂದು ಟೆನ್ಷನ್ ಇರುತ್ತೆ ರಿವ್ಯೂ ಮೀಟಿಂಗಲ್ಲಿ. ಬಟ್ ಆ ವ್ಯಕ್ತಿಯ ಮುಖದಲ್ಲಿ ನಾನು ಈ ಕ್ಷಣವೂ ಕೂಡ ಒಂದು ಸ್ಟ್ರೆಸ್ ಆಗಿರ್ಬೋದು, ಪ್ಯಾನಿಕ್ ಆಗಿರ್ಬೋದು ನೋಡಲೇ ಇಲ್ಲ. ನಾನು ಕೇಳಿದ್ದನ್ನು ಯಾವ ರೀತಿ ನೀವು ಬಿಲ್ಡಪ್ ಮಾಡ್ತೀರಾ ಸರ್ ಅಂದರೆ, ದೆರ್ ಆರ್ ಸಮ್ ಟೈಮ್ಸ್ ನಾವು ನಮ್ಮ ಕೆಲಸವನ್ನು ಕರೆಕ್ಟಾಗಿ ಏನು ತಿಳ್ಕೊಂಡಿದ್ದೀವೋ ಅದಕ್ಕೆ ತಕ್ಕದಾಗಿ ಮಾಡಿಲ್ಲ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಬೈಗಳಂತೂ ಖಂಡಿತವಾಗಿಯೂ ಸಿಗುತ್ತೆ. ಸೊ ಅದನ್ನು ಮೇನ್ಲಿ ಸೀನಿಯರ್ ಪರ್ಸನ್ಗೆ ಜಾಸ್ತಿ ಒಂದು ಪ್ರೆಷರ್ ಇರುವಂಥದ್ದು. ಸೊ ಅವರಷ್ಟು ಕಾಮಾಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಹೇಳುವಂಥ ಪ್ರಶ್ನೆಗೆ ಅವರ ಆನ್ಸರ್, ಯಾವುದಾಗಬೇಕು ಅದು ಹಾಗೆಯೇ ಶುದ್ಧ. ನಾವು ನಮ್ಮ ಕೆಲಸವನ್ನು ಮಾಡಿದ್ದೀವಿ, ಎಷ್ಟು ಕೆಲಸ ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ ಅದನ್ನು ತುಂಬ ಚೆನ್ನಾಗಿ ಡೆಮೋನ್ಸ್ಟ್ರೇಟ್ ಮಾಡುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಆಗೋದಿಲ್ಲ, ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿಕೊಂಡು ನಾವು ತಲೆ ಜಜ್ಜಿದ್ರೂ ಕೂಡ ಆ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಈ ಒಂದು ಸ್ಮಾಲ್ ಟಿಪ್ ನಮ್ಮ ಲೈಫಲ್ಲಿ, ನಮ್ಮ ನಿಜ ಬದುಕಲ್ಲಿ ಯೂಸ್ ಮಾಡಿದರೆ ನಿಜಕ್ಕೂ ಕೂಡ ನಮ್ಮ ಒಂದು ದೃಷ್ಟಿಕೋನ, ನಮ್ಮ ಬದುಕು ಹೇಳುವಂಥ ದೃಷ್ಟಿಕೋನನೇ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನು ಹೇಳ್ತೀರಾ? ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಹೊಸ ಕನಸು, ಹೊಸ ಯೋಚನೆ ಯಾವತ್ತೂ ಕೂಡ ನಿಮ್ಮದಾಗಿರಲಿ. ಥ್ಯಾಂಕ್ ಯು ಸೋ ಮಚ್.